ಈ ಗ್ಯಾರಂಟಿ ಯೋಜನೆಗಳಿಂದ ನಾವು 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಪೊಸಿಷನ್ನಲ್ಲಿರ್ತಕ್ಕಂಥದ್ದು. ಸೊ ಅದರಿಂದ ನಾವು ಯಾವಾಗಲೂ ಕೂಡ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಿಂದೆ ಬೀಳಲ್ಲ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ. ನಾವು ಏನು ಜನರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಹೇಳಲಿಕ್ಕೆ ಬಯಸಿ, ಈ ನೀರಾವರಿ ಯೋಜನೆಗಳನ್ನು ಆದಷ್ಟು ಜಾಗ್ರತೆ ಮಾಡಿ ನೀರನ್ನು ಮುಂದಿನ ಟೈಲೆಂಡರ್ಸಿಗೆ ಕೊನೆ ಭಾಗದ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಆದಷ್ಟು ಜಾಗ್ರತೆ ಮುಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜೊತೆಗೆ ಈ ದೇವಸ್ಥಾನದ ಅಭಿವೃದ್ಧಿ ಇದೆಯಲ್ಲ, ಈಗಾಗಲೇ ಎಷ್ಟು 2 ಕೋಟಿ 6 ಕೋಟಿ 30 ಲಕ್ಷ ಮೊದಲನೇ ಹಂತ, 2 ಕೋಟಿ ಖರ್ಚಾಗಿದೆ. ಮೊದಲನೇ ಹಂತ 6 ಕೋಟಿ 30 ಲಕ್ಷ, ಅದರಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿಗಳನ್ನು ಕೂಡ ಖರ್ಚು ಮಾಡಾಗಿದೆ. 2 ಕೋಟಿ ಖರ್ಚು ಮಾಡಿದ್ದೇವೆ. ಉಳಿದ ಹಣವನ್ನು ಕೂಡ ಬಿಡುಗಡೆ ಮಾಡಿ ಅದನ್ನು ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶದ ಅಭಿವೃದ್ಧಿ ದೇವಸ್ಥಾನದ ಅಭಿವೃದ್ಧಿ ಮತ್ತು ನೀರಾವರಿ ಕಾರ್ಯಕ್ರಮಗಳು ಜೊತೆಗೆ ಇವೆಲ್ಲನೂ ಕೂಡ ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನನಗೆ ಸಮಯ ಆಗ್ತಾ ಇದೆ. ಯಾಕಂದರೆ 5:15ಗೆ ಬಿಡಬೇಕು ನಾನು. ದಯಮಾಡಿ ಒಂದು ಮಾತನ್ನು ಕೊನೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆ ಸುಮಾರು 6,000 ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡ್ತಾ ಇದ್ದು. ಅದನ್ನು ಈಗ 18ನೇ ತಾರೀಕು ಒಂದು ಕಾನೂನನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಮಹಾತ್ಮ ಗಾಂಧೀಜಿಯವರನ್ನು ಹೆಸರನ್ನು ತೆಗೆದಾಕಿ ಅದನ್ನು ರಿಪೀಲ್ ಮಾಡಿ ಮನ್ರೇಗಾ ಆಕ್ಟನ್ನು ಈಗ ಮಾಡಿರ್ತಕ್ಕಂಥದ್ದು VBG ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. VBG ರಾಮ್ಜಿ ಮಾಡಿದ್ದಾರೆ. ಅದರ ಆ ಕಾನೂನಿನ ರೀತಿಯ ಈಗ ಮಾಡಿರ್ತಕ್ಕಂಥ ಕಾನೂನು ರೀತಿಯ ಜನ ಏನು ಕೆಲಸ ಕೇಳ್ತಾರೆ ಆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಬಡವರು, ಮಹಿಳೆಯರು, ದಲಿತರು, ಆಮೇಲೆ ಸಣ್ಣ ರೈತರು, ಇವ್ರಿಗೆ ತೊಂದರೆ ಆಗ್ತಕ್ಕಂಥ ಕಾನೂನನ್ನು ಮಾಡಿದ್ದಾರೆ. ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇತರ ಎಲ್ಲ ಪಕ್ಷಗಳು ಜೊತೆ ಸೇರಿ ಇದನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಉದ್ದೇಶ ಈ ಕಾನೂನನ್ನು VBG ರಾಮ್ಜಿ ಕಾನೂನನ್ನು ರದ್ದು ಮಾಡಬೇಕು. ಮನ್ರೇಗಾ ಕಾನೂನನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದಕ್ಕೆ ಯಾಕಂತಂದರೆ ಈಗ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಆ ಕಾನೂನಿನ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರ 60% ಕೊಡೋದು,
ರಾಜ್ಯ ಸರ್ಕಾರ 40% ಕೊಡೋದು. ಮೊದಲು ಇರಲಿಲ್ಲ. ಎಲ್ಲ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು 20 ವರ್ಷಗಳ ಹಿಂದೆ. 20 ವರ್ಷಗಳ ನಂತರ ನರೇಂದ್ರ ಮೋದಿಯವರು ಅದರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿ